ಸರಿಯಾಗಿ ನೋಡ್ರಿ, ಪರೀಕ್ಷೆ ಮಾಡಿರಿ, ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ತಿಳ್ಕೊಬೇಕು. ತಿಳ್ಕೊಂಡಿದ್ದು ಭಾಳ ಸರಳ ಆಗ್ತಾವ. ಈ ಗಣಿತಗಳು ರಿವಿಷನ್ ಮಾಡೋದರಿಂದ ನಿಮಗೆ ಈಗ ಇನ್ನೊಂದು ಒಂದೇ ಗಣಿತ ನೋಡ್ಲಿಕ್ಕೆ ಹೋಗಬಾರ್ದು. ಒಂದೇ ಗಣಿತ ನೋಡಿದರೆ ತಿಳಿಯಂಗಿಲ್ಲ. ಎಷ್ಟು ಎಕ್ಸಾಂಪಲ್ ಇರ್ತಾವೆ ಇವೆಲ್ಲ ಗಣಿತಗಳನ್ನ ನೋಡಿಬಿಟ್ರೆ ನೀವು ಹೊಳ್ಳಿ ನೋಡೋದೇ ಬೇಡ, ಪರ್ಫೆಕ್ಟ್ ಆಗಿ ಬಿಡ್ತೀರಿ. ಇದಕ್ಕೆ ರಿವಿಷನ್ ಪೇಪರ್ ಅಂತಾರೆ, ರಿವಿಷನ್ ವರ್ಕ್ ಅಂತಾರೆ. ಬರೀ ಒಂದೇ ಗಣಿತ ಹೇಳಿಬಿಟ್ರೆ ನಿಮ್ಮ ಗಣಿತ ನೆನಪಿಡಂಗಿಲ್ಲ. ಇದರ ಬಗ್ಗೆ ಫುಲ್ ನಾಲೆಜ್ ಬರಬೇಕಂದ್ರೆ ಪೂರ್ತಿ ಎಲ್ಲ ವಿಡಿಯೋಗಳನ್ನು ನೀವು ನೋಟ್ಬುಕ್ ಮಾಡಿ ಅಭ್ಯಾಸ ಮಾಡಿ ಬಿಡಿಸ್ಕೋಬೇಕು, ಬಿಡಿಸ್ಬೇಕು. ನೋಡ್ರಿ, 1 ಕಿಲಿ ಮೈನಸ್ 500 ಲೀಟರ್. ಕಿಲಿ ಅಂದ್ರೆ ಮಾನ ಗುರ್ತಿದ್ರೆ 1ರಾಗ 500 ಹೆಂಗೆ ಕಳೀಲಿಕ್ಕೆ ಬರ್ತದ ಅಂತ ನಿಮ್ಮಲ್ಲಿ ತಲೆಯಾಗ ಬರಬಾರ್ದು. 1 ಕಿಲಿ ಲೀಟರ್ ಅಂದ್ರೆ 1 ಕಿಲಿ ಅಂದ್ರೆ 1 ಕಿಲೋ ಲೀಟರ್ ಈಸ್ ಈಕ್ವಲ್ ಟು 1000 ಲೀಟರ್. ನೋಡಿ, ಇದು ಗುರ್ತಿದ್ರೆ ಮಾತ್ರ ಕಳೀಲಿಕ್ಕೆ ಬರ್ತದೆ. ನೀವು ಅದಕ್ಕೆ ನಿಮಗೆ ಈ ಲೆಕ್ಕಗಳನ್ನು ಸರಿಯಾಗಿ ನೋಡ್ಕೊಳ್ರಿ. 1000 ಲೀಟ್ರ ಮೈನಸ್ 500 ಲೀಟ್ರ ಈಸ್ ಈಕ್ವಲ್ ಟು ಎಷ್ಟು ಬಂತು? 500 ಬಂತು. ಇದನ್ನ 500 ಲೀಟರ್ ಅಂತೂ ಬರಿಬೋದು. ಆಮೇಲೆ 0.500 ಕಿಲಿ ಲೀಟರ್ ಅಂತ ಬರೀರಿ ಅಂದ್ರೆ ಹಿಂಗೆ ಬರಿಬೇಕು. ಇನ್ನೊಂದು ರೀತಿ ಒಳಗೆ ಮುಂದಿನ ದಶಮಾಂಶ ತೆಗೆದ 0 ಕಿಲಿ ಲೀಟರ್. ಇಷ್ಟು ಉತ್ತರಗಳನ್ನು ನೀವು ಬರಿಬೇಕಾಗ್ತದ. ನೋಡ್ರಿ, ಇಷ್ಟು ಉತ್ತರ ಹೆಂಗೆ ಬರಿಬೇಕು ಅನ್ನೋದು ತೋರಿಸಿದ್ರು. ಇವುಗಳಲ್ಲಿ ಪ್ಲಸ್ ಬೇರೆ ಮೈನಸ್ ಬೇರೆ ಮಾಡಿಕೊಂಡು ಉತ್ತರ ಕಂಡುಹಿಡಿಬೇಕು. 5 ಕಿಲೋ ಲೀಟರ್ ನೋಡ್ರಿ, 5 ಕಿಲೋ ಲೀಟರ್ 8 ಲೀಟರ್. ನೋಡ್ರಿ, ಈಗ ನಿಮ್ಗೆ ಗುರ್ತಾಗ್ತೀವಿ 8 ಲೀಟರ್ ಪ್ಲಸ್ 15 ಲೀಟರ್. ನೋಡ್ರಿ, ಅರ್ಥ ಮಾಡ್ಕೋಬೇಕು. ಪ್ಲಸ್ 15 ಲೀಟರ್ ನಾನು ಡೈರೆಕ್ಟಾಗಿ ಹಚ್ಚೀನಿ. ಇಲ್ಲೇ 8 ಇಟ್ಟ 8 5 13, ಇದೊಂದು 2, ಇದು 0, ಇದು 5, 5023 ಲೀಟರ್. ಇದು 5 ಕಿಲೋ ಲೀಟರ್. ಇದು 8 ಲೀಟರ್. ಇಲ್ಲಿಟ್ಟೆ 15 ತಳಗಿಟ್ಟೆ. ಎಷ್ಟಾಯ್ತು? 5023. ಮೈನಸ್ದಾಗ ಇದು ಪ್ಲಸ್ ಭಾಗ, ಇದು ಮೈನಸ್ ಭಾಗ. ಮೈನಸ್ ಯಾಕಂದ್ರೆ ಮೊದಲಿನಕ್ಕಿಂತ ಹೆಚ್ಚು ಸುಧಾರಣೆ ಆದ್ರೆ ನೀವು ಈಗ ನೋಡಿ 3000 ಲೀಟ್ರ್. ಕಿಲಿ ಲೀಟರ್ ಅಂದ್ರೆ 3000. 3 ಲೀಟರ್ ಇಲ್ಲಿ ಹಚ್ಕೋರಿ, 12 ಲೀಟರ್ ಇಲ್ಲಿ ಹಚ್ಕೋರಿ. ತಿಳಿತಲ್ಲ ನಿಮಗೆ? 5 1 0 3 ಕಳೀರಿ. 5023 ಲೀಟ್ರದೊಳಗೆ 3015 ಲೀಟರ್ ಅನ್ನ ಕಳೀರಿ. 13 5 ಆದರೆ 8, ಕೆಲ ಬಂತು 1 0 1 0 2. ಇದನ್ನು ಉತ್ತರ ಎಷ್ಟು ನಮಗೆ ಇಡಬಹುದು ಲೀಟರ್ದಾಗ? A1 ಉತ್ತರ 2008 ಲೀಟರ್. ಇದನ್ನು ಕಿಲೋ ಲೀಟರ್ದಾಗ ಬರೀರಿ ಸರ್. ಬಿ ಉತ್ತರ 2.008 ಕಿಲಿ ಲೀಟರ್. ಯಾವ್ದು ಬೇಕಾದ ಉತ್ತರದಾಗ ನೀವು ಕಂಡುಹಿಡಬೇಕು. 2008 ಹಚ್ಚಿದ್ರೆ ಲೀಟರ್ ಹಚ್ಚಬೇಕು, 2.008 ಹಚ್ಚಿದ್ರೆ ಕಿಲಿ ಲೀಟರ್ ಹಚ್ಚಬೇಕು. ಇನ್ನು ಅಲ್ಲಿ ಲೀಟರ, ಡೆಸಿ ಲೀಟರ, ಸೆಂಟಿ ಲೀಟರ, ಮಿಲಿಮೀಟರ್ ಅವನ್ನ ನೀವು ಕೋಷ್ಟಕಗಳನ್ನು ಹಾಕೊಂಡು ಮಾಡಬೇಕು. ನಾ ಮಾಡಿ ತೋರಿಸ್ತೀನಿ. ಮಿಲಿಮೀಟರ್, ಮಿಲಿಮೀಟರ್, ಮಿಲಿಮೀಟರ್ ಆದ್ಕೂಲೆ ಸೆಂಟಿಮೀಟರ್, ಸೆಂಟಿಮೀಟರ್, ಸೆಂಟಿಮೀಟರ್ ಆದ್ಕೂಲೆ ಡೆಸಿಮೀಟರ್, ಡೆಸಿ ಲೀಟರ್ ಇದರದ ಮಾನದ ಲೀಟರ್, ಇದು ಲೀಟರ್ ಅಳತೆ ಅದ. ಡೆಸಿ ಲೀಟರ್, ಡೆಸಿ ಲೀಟರ್ ಆದಿಂದ ಲೀಟರ್. ಇದನ್ನ ತಿಳ್ಕೊಬೇಕು ನೀವು, ಭಾಳ ಇಂಪಾರ್ಟೆಂಟ್. ಲೀಟರ್ ಆದಿಂದ ಡೆಕಾ ಲೀಟರ್, ಡೆಕಾ ಲೀಟರ್ 1 2 3 4 5. ಡೆಕಾ ಲೀಟರ್ ಆದಿಂದ ಹೆಕ್ಟೋ ಲೀಟರ್, ಹೆಕ್ಟೋ ಲೀಟರ್, ಹೆಕ್ಟೋ ಲೀಟರ್ ಆದಿಂದ ಕಿಲೋ ಲೀಟರ್. ಇದು ಅತಿ ದೊಡ್ಡ ಮಾನ, ಕಿಲೋಮೀಟರ್ ಇದ್ದಂಗಿದೆ. ಇವುಗಳನ್ನು ಸರಿಯಾಗಿ ನೀವು ಹಿಂಗೆ ಮಾನಗಳನ್ನು ಹಾಕೋಬೇಕು. ಹಾಕೊಂಡು ಅವುಗಳ ಸ್ಥಾನಗಳ ಪ್ರಕಾರ ನಾವು ತಳಗೆ ಬರ್ಕೊಂಡು ಅವು ಎದರಾಗ ಪರಿವರ್ತನೆ ಮಾಡೋದನ್ನ ನಗರ ಮಾಡಲಿ ಮಾಡ್ತಾರೆ.
ಓಕೆ. 3 ಲೀಟರ್ 3 ಲೀಟರ್. ಓಕೆ. 5 ಡೆಸಿಲೀಟರ್. ಆಮೇಲೆ 12 ಸೆಂಟಿಲೀಟರ್. 5 ಮಿಲಿಲೀಟರ್. ನೋಡ್ರಿ ಎದ್ರಾಗ ಹೇಳ್ಯಾನ, ಲೀಟರ್ದಾಗ ಹೇಳ್ಯಾನ, ಆಮೇಲೆ ಮಿಲಿ ಲೀಟರ್ದಾಗ ಹೇಳ್ಯಾನ. ಮೊದಲ 5 ಬರ್ಕೋರಿ, ಆಮೇಲೆ 2 ಬರ್ಕೋರಿ, ಆಮೇಲೆ 6 ಬರ್ಕೋರಿ, 3 ಬರ್ಕೋರಿ. ದಶಮಾಂಶ ಒಟ್ಟ ಹಚ್ಚಲಿಲ್ಲ ಅಂದ್ರೆ ಲಾಸ್ಟದ ಮಾನ ಬರಿಬಹುದು. 3625 ಮಿಲಿಲೀಟರ್ ಇದನ್ನು ಬರಿಬಹುದು. ಇದು ಒಂದನೇ ಆನ್ಸರ್. A1 ನಂಬರ್ 1. ಇದು ಆನ್ಸರ್ ನಂಬರ್ 1. ಆನ್ಸರ್ ನಂಬರ್ 2. ಇದನ್ನು ಲೀಟರ ಬರೀರಿ ಅಂದ್ರೆ ಲೀಟರ್ ಸ್ಥಾನ ಇಲ್ಲ ಅದ. ಅವಾಗ ಏನು ಮಾಡಬೇಕು? 3.625 ಲೀಟರ್. ಇದು A2. ಇನ್ನು ನಿಮಗೆ ಎಲ್ಲ ಆನ್ಸರ್ಗಳು ಗುರ್ತಾಗಬೇಕು. ಎದರಾಗ ಬರಿಬೇಕು ಅನ್ನೋದೆಲ್ಲ ಗುರ್ತಾಗಬೇಕು. ಅದು ಮೊದಲಿನ ಆನ್ಸರ್ ನಂಬರ್ ಏನು? ಮಿಲಿ ಲೀಟರ್ದಾಗ ಬರೆದ್ರೆ, ಎರಡನೇದು ಲೀಟರ್ದಾಗ ಬರೀದರಿ. ಇಷ್ಟೇ ಕೇಳ್ತಿರ್ತಾನೆ, ಹೆಚ್ಚಿಗೆ ಏನು ಕೇಳೋದಿಲ್ಲ. ಇಲ್ಲಿ ಪಾಯಿಂಟ್ ಹಾಕಿಬಿಡ್ಬೇಕು. ಲೀಟರ್ ಅಂದ್ರೆ ಡೆಕಾ ಲೀಟರ್ ಅಂದ್ರೆ ಇಲ್ಲಿ, ಡೆಸಿ ಲೀಟರ್ ಅಂದ್ರೆ ಇಲ್ಲಿ ಹಾಕ್ರಿ, ಸೆಂಟಿ ಲೀಟರ್ ಅಂದ್ರೆ ಇಲ್ಲಿ ಹಾಕ್ರಿ. 8 ಕಿಲಿ ಲೀಟರ್ 8 ಲೀಟರ್ ಎರಡೇ ಮಾನವ. 8 ಕಿಲಿ ಲೀಟರ್ ಕಿಲಿ ಲೀಟರ್ 8. ಆಮೇಲೆ ಇದು ಲೀಟರ್ 8 ಅದ ಅಂತಂದ್ರೆ ಹೆಂಗೆ ಹಚ್ಕೋಬೇಕು ನೋಡ್ರಿ. 1 2 3 0. ನೋಡ್ರಿ ಲೀಟರ್ ಭಾಗದಾಗ 3 ಸ್ಥಾನ ಹಿಂಗೆ ತಿಳ್ಕೊಬೇಕು. ತಿಳಿತಲ್ಲ? ಈಗ ಡೈರೆಕ್ಟಾಗಿ ನಾವು ಕಡಿಲೆಕ್ಕ ಮಾಡೋಣ. 8 0 0 8. ಇದು 8 ಕಿಲಿ ಲೀಟರ್, ಇದು 8 ಲೀಟರ್. ಮೈನಸ್ 7 ಕಿಲಿ ಲೀಟರ್ 150 ಲೀಟರ್. 8 15 10ರಾಗ 5 ಆದ್ರೆ 5 ಕೈಲ ಬಂತು. 1 10ರಾಗ 2 ಆದ್ರೆ 8 ಕೈಲ ಬಂತು. 1 8ರಾಗ 8 ಆದ್ರೆ 0. ಇಲ್ಲಿ ದಶಮಾಂಶ ಇದನ್ನು 0.858 ಇಟ್ರಿ ಅಂತಂದ್ರೆ ಫಸ್ಟದ ಮಾನ ಏನದ ಇಲ್ಲೇ ಕಿಲಿ ಅದ, ಅದನ್ನು ಕಿಲಿ ಅಂತ ಬರಿಬೇಕು. ದಶಮಾಂಶ ಹಾಕಿದ್ರೆ ಕಿಲಿ ಲೀಟರ್. ಇದಕ್ಕೆ ದಶಮಾಂಶ ಹಾಕಿದ್ರಿ ಅಂತಂದ್ರೆ ಇಲ್ಲಿ ಮೊದಲಿನ ಸ್ಥಾನ ಕಿಲಿ ಲೀಟರ್, ಇದು ಲೀಟರ್. ಈ ಕಿಲಿ ಲೀಟರ್ ಅಂತ ಬರೀಬೇಕು. ಈಗ ಲೀಟರ್ ಬರಿಬೇಕ, ಲಾಸ್ಟದ ಸ್ಥಾನ ಏನು ಲೀಟರ್. ಅವಾಗ ಏನು ಮಾಡಬೇಕು? 858 ಲೀಟರ್. ಎರಡು ನಮೂನೆ ಆನ್ಸರ್ ಇರ್ತಾವೆ, ಹುಷಾರಿರಿ. ಯಾವ ಆನ್ಸರ್ ಇರ್ತಾವೆ ಅದಕ್ಕೆ ಉತ್ತರ ಹಾಕಬೇಕು. ನಿಮ್ಮ ರಿವಿಷನ್ ಸಂಬಂಧ ನಾ ಹೆಚ್ಚಿಗೆ ಇದನ್ನು ಆಪ್ಷನ್ಸ್ ಹಾಕ್ಲಾರ್ದ ಕೊಟ್ಟನ್ನ ಚೆನ್ನಾಗಿ ಬಿಡಿಸ್ಕೊಟ್ಟು ಫಿರ್ದ.